ಬೇರೆ ದೇಶದವರಿಗೆ ಆಶ್ರಯ ನೀಡೋದಕ್ಕೆ ಭಾರತ ಏನು ಧರ್ಮಶಾಲೆ ಅಲ್ಲ ಅಂತ ಶ್ರೀಲಂಕಾ ತಮಿಳು ಪ್ರಜೆಯ ಅರ್ಜಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ ಕಟುವಾದಂತಹ ಒಂದು ಟೀಕೆ ಮಾಡಿದೆ. ಯಾರೋ ಒಬ್ರು ಬಂದು ನಮಗೆಲ್ಲ ಅಲ್ಲಿ ರಕ್ಷಣೆ ಇಲ್ಲ ಅಂತ ಆಶ್ರಯ ಬೇಡೋದಕ್ಕೆ ಬಂದರೆ ಎಲ್ರಿಗೂ ಆಶ್ರಯ ಕೊಡೋದಕ್ಕೆ ಭಾರತ ಧರ್ಮಶಾಲೆ ಏನಲ್ಲ ಅಂತ ಶ್ರೀಲಂಕಾದ ತಮಿಳು ಪ್ರಜೆಯ ಅರ್ಜಿ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಆಯಿತು, ನಿರಾಶ್ರಿತರು, ಆದರೆ ಭಾರತದಲ್ಲೇ ನಾವು ಯಾಕೆ ಆಶ್ರಯ ಕೊಡಬೇಕವರಿಗೆ? ನಾವು 140 ಕೋಟಿ ಜನರೊಂದಿಗೆ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮಲ್ಲೇ ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ. ಈ ನಡುವೆ ವಿದೇಶಿ ನಿರಾಶ್ರಿತರಿಗೆ ನಾವು ಆಶ್ರಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲೇ ಅಪಾರ ಪ್ರಮಾಣದಲ್ಲಿ ಜನತೆ ಇದೆ, ಜನಸಂಖ್ಯೆ ತುಂಬ ಇದೆ, ಅವರಿಗೆ ಆಶ್ರಯ ಕೊಡೋದಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ವಿದೇಶಿ ನಿರಾಶ್ರಿತರಿಗೆ ನಾವು ಆಶ್ರಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಕಡ್ಡಿ ತುಂಡು ಮಾಡಿದಂತೆ ಹೇಳಿದೆ. ಭಾರತದಲ್ಲಿ ನೆಲೆಸೋದಕ್ಕೆ ನಿಮಗೆ ಯಾವ ಹಕ್ಕಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಕ್ರಮವಾಗಿ ಇಲ್ಲಿಗೆ ವಲಸೆ ಬರೋದು, ಯಾವುದೇ ರೀತಿಯಲ್ಲೂ ಕೂಡ ಭಾರತದ ನಾಗರಿಕತೆಯನ್ನು ಕೂಡ ಪಡೆದುಕೊಳ್ಳೋದಿಲ್ಲ, ಏನೂ ಇಲ್ಲ, ವೀಸಾ ಇಲ್ಲ, ಏನಿಲ್ಲ. ಇಲ್ಲಿ ಬಂದು ವಾಸ ಮಾಡೋದಕ್ಕೆ, ಇಲ್ಲಿ ನಿಲ್ಲೋದಕ್ಕೆ ನಿಮಗೆ ಯಾವ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ನಿಮ್ಮ ದೇಶದಲ್ಲಿ ಅಪಾಯ ಇದ್ದರೆ ಬೇರೆ ದೇಶಕ್ಕೆ ಹೋಗಿ. ನ್ಯಾಯಮೂರ್ತಿ ದೀಪಂಕರ್ ದತ್ತಾ ಅವರು ಕಠುವಾಗಿ ತೀರ್ಪು ಕೊಟ್ಟಿದ್ದಾರೆ. ಕೆ ವಿನೋದ್ ಚಂದ್ರನ್ ಅವರಿದ್ದಂತಹ ಪೀಠ ತೀರ್ಪು ಕೊಟ್ಟಿದೆ. ನನ್ನ ದೇಶ ಶ್ರೀಲಂಕಾದಲ್ಲಿ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಅವ್ರು ಹೇಳಿದ್ರು. ಹೀಗಾಗಿ ನಾನು ಭಾರತದಲ್ಲೇ ಇರ್ತೀನಿ ಅಂತ ಅರ್ಜಿ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇದೀಗ ತೀರ್ಪು ಕೊಟ್ಟಿದೆ.